ಇದು ನೋಡೋಕೆ ಸಖತ್ತಾಗಿದೆ ಅಂತ ಅನ್ಕೋಬೇಡಿ. ಬೈಕ್ ಥ್ರೋಟಲ್ ಕೊಟ್ಟಾಗ ಯಾವ ಥರ ಸ್ಪೀಡ್ ಹೋಗುತ್ತೋ ಅದೇ ಥರ ಸಿನಿಮಾ. ಆದರೆ ಬೈಕ್ ಮಧ್ಯದಲ್ಲಿ ಜರಕ್ ಕೊಡ್ದಂಗೆ ಈ ಸಿನಿಮಾನೂ ಜರಕ್ ಹೊಡಿಯುತ್ತೆ. ಇದರಲ್ಲಿ ನನಗೆ ಏನೇನು ಕಷ್ಟ ಆಯಿತು ಏನೇನು ಇಷ್ಟ ಆಯಿತು ಅಂತ ಹೇಳ್ತೀನಿ ಬನ್ನಿ. ಮದುವೆ ಆಗೋಕೆ ಹೋಗಿರೋ ಮದುಮಗ ಎಷ್ಟು ಖುಷಿಯಾಗಿರ್ತಾನೋ ಸಿನಿಮಾ ಸ್ಟಾರ್ಟಿಂಗ್ ನೋಡಿದರೆ ಅಷ್ಟೇ ಖುಷಿ ಆಗುತ್ತೆ. ಆದರೆ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿ ಜೀವನ ಮಾಡೋವಾಗ ನನಗೆ ಬೇಕಿತ್ತ ಅನ್ನೋ ಥರ ಅನಿಸುತ್ತೆ ಈ ಸಿನಿಮಾನು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಇನ್ನು ಯುವ ಐಕ್ಳಿಗೆಲ್ಲ ವಾಟರ್ ಫಾಲ್ ಸೀನ್ ಸಖತ್ ಇಷ್ಟ ಆಗ್ಬೋದು. ಇದರಲ್ಲಿ ಪ್ರೊಡ್ಯೂಸರ್ನ ಮತ್ತು ಅಸಿಸ್ಟೆಂಟ್ನ ನೋಡಿದರೆ ಡೈರೆಕ್ಟರ್ ನಮ್ಮ ಅಕ್ಕಪಕ್ಕ ಇರೋ ಕ್ಯಾರೆಕ್ಟರ್ಸ್ನ ಕದ್ಬಿಟ್ನೇನೋ ಅನಿಸುತ್ತೆ. ಸಿನಿಮಾ ಶುರುವಾಗ್ತಾನೆ ಬೆಂಕಿ ಮುಂದೆ ಕುಂತು ಕತೆನ ಅದರದ್ದೇ ಆದ ಒಂದು ಲ್ಯಾಂಗ್ವೇಜಲ್ಲಿ ಸಖತ್ತಾಗಿ ನ್ಯಾರೇಟ್ ಮಾಡ್ತಾರೆ. ಕ್ಯಾರೆಕ್ಟರ್ಸ್ ನೋಡಿದರೆ ಕೆಲವು ಕ್ಯಾರೆಕ್ಟರ್ಸ್ ನಗಿಸಿದ್ರೆ ಕೆಲವು ಕ್ಯಾರೆಕ್ಟರ್ಸ್ ಸೆಕ್ಸಿಯಾಗಿದ್ದಾವೆ. ಒಂದು ಕಾಡು, ಆ ಕಾಡಲ್ಲಿ ದಾರಿ ತಪ್ಪಿ ಬಂದವರಿಗೆ ದಾರಿ ಕಾಣುತ್ತೆ. ಬೇಟೆ ಆಡೋಕ್ಕೆ ಬಂದರೆ ಅವರೇ ಬೇಟೆ ಆಗ್ತಾರೆ. ಇದೇ ಅದರ ಮೇನ್ ಪ್ಲಾಟ್. ಇನ್ನು ಸಬ್ ಪ್ಲಾಟ್ ಅಂತ 2-3 ಇದ್ದಾವೆ. ಇನ್ನು ಲೊಕೇಶನ್ ಆಗಿರ್ಬೋದು, ಮೇಕಿಂಗ್ ವೈಸ್, ಡೈರೆಕ್ಷನ್ ಎಲ್ಲವೂ ಚೆನ್ನಾಗೇ ಇದೆ. ಅಲ್ಲಲ್ಲಿ ಸೀನ್ಸ್ನ ಸಖತ್ತಾಗಿ ತೋರಿಸೋ ಬದಲು ಇಡೀ ಸಿನಿಮಾನ ಸಖತ್ತಾಗಿ ತೋರಿಸ್ಬೋದಿತ್ತು. ಇನ್ನು ಪೋಸ್ಟರು, ಟೀಸರು, ಟ್ರೈಲರಲ್ಲಿದ್ದಂಥ ಕ್ರೇಜ್ ಈ ಸಿನಿಮಾದಲ್ಲಿ ಅಷ್ಟು ಕಾಣಿಸ್ಕೊಂಡಿಲ್ಲ. ಇದರಲ್ಲಿ ಯಾವಾಗವಾಗ ಒಂದು ಹುಡುಗಿ ಯೂಟ್ಯೂಬ್ ಆ್ಯಡ್ ಥರ ಬಂದೋಗ್ತಾಳೆ. ಯಾಕೆ ಅಂತ ಸಿನಿಮಾ ಎಂಡಲ್ಲಿ ಗೊತ್ತಾಗುತ್ತೆ. ನೋಡ್ಬಾರ್ದಾ ಅಂದರೆ ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಕೆಳಗಿರೋ ಗಂಟೆನ ಕ್ಲಿಕ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ.